ಇರಾನ್ ಇಸ್ರೇಲ್ ನಡುವಿನ ಯುದ್ಧ 10ನೇ ದಿನವೂ ಮುಂದುವರೆದಿದೆ. ಇರಾನ್ ತೈಲ ಘಟಕಗಳನ್ನು ಗುರಿಯಾಗಿಸಿ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ಮಾಡ್ತಾ ಇದ್ದು, ಟೆಹರಾನ್ನ 5 ತೈಲ ಘಟಕಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿವೆ. ದಾಳಿಯ ತೀವ್ರತೆಗೆ ತೈಲ ಘಟಕಗಳು ಹೊತ್ತಿ ಉರಿದಿವೆ. ಇನ್ನು ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿ ಮಾಡಿದ್ದು, ಬಹ್ರೇನ್ನ ಜನವಸತಿ ಪ್ರದೇಶದ ಮೇಲೆಯೇ ದಾಳಿಯಾಗಿದೆ. ಈ ಘಟನೆಯಲ್ಲಿ ಮಕ್ಕಳು ಸೇರಿದಂತೆ 35ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇರಾನ್ನ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ಮುಂದುವರೆಸಿದೆ. ಇರಾನ್ನ ಮಿನಾಬ್ ನಗರದ ಶಾಲೆ ಮೇಲೆಯೇ ಕ್ಷಿಪಣಿ ದಾಳಿಯಾಗಿದೆ. ಇದರ ಜೊತೆಗೆ ಮಿನಾಬ್ ನಗರದಲ್ಲಿನ ವಸತಿ ಪ್ರದೇಶಗಳ ಮೇಲೂ ದಾಳಿಯಾಗಿದ್ದು, ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಳವಾಗಿದೆ. ಇನ್ನು ಇಸ್ರೇಲ್ ಸೇನೆ ಕಾನೂನು ಮೀರಿ ಇರಾನ್ ಮೇಲೆ ಭೀಕರ ದಾಳಿಯನ್ನು ಮುಂದುವರೆಸಿದೆಯಂತೆ. ಲೆಬನಾನ್ ಮೇಲೆ ವೈಟ್ ಫಾಸ್ಫರಸ್ ಬಳಕೆ ಮಾಡಿ ದಾಳಿ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಶೆಲ್ ದಾಳಿಯಲ್ಲಿ ವೈಟ್ ಫಾಸ್ಫರಸ್ ಬಳಸಿರುವಂತಹ ಶಂಕೆ ಇದ್ದು, ವೈಟ್ ಫಾಸ್ಫರಸ್ ಗಾಳಿಗೆ ಮಿಕ್ಸ್ ಆಗೋದ್ರಿಂದ ಈ ಗಾಳಿ ಸೇವಿಸಿದವರಿಗೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮಾನವ ಹಕ್ಕು ಸಂಘಟನೆ ಇಸ್ರೇಲ್ ಯುದ್ಧ ನಿಯಮ ಮೀರಿದೆ ಅಂತ ಖಂಡನೆ ವ್ಯಕ್ತಪಡಿಸಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ತಿರುಗಿ ಬಿದ್ದಿರುವ ಇರಾನ್ ಬಹ್ರೇನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಬಹ್ರೇನ್ನ ಅತಿದೊಡ್ಡ ತೈಲ ಸಂಸ್ಕರಣಾ ಘಟಕವಾದ ಬಾಪ್ಕೋ ಮೇಲೆ ದಾಳಿ ಮಾಡಿದ್ದು, ತೈಲ ಸಂಸ್ಕರಣಾ ಘಟಕ ಹೊತ್ತಿ ಉರಿದಿದೆ. ಖಮೇನಿ ಹತ್ಯೆ ಬಳಿಕ ಇರಾನ್ ಸರ್ವೋಚ್ಚ ನಾಯಕನಾಗಿ ಮೊಜ್ತಬಾ ಖಮೇನಿಯನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಮೊಜ್ತಬಾ ಖಮೇನಿ ಆಯ್ಕೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೆಂಡಾಮಂಡಲರಾಗಿದ್ದಾರೆ. ಹೊಸ ನಾಯಕನ ನೇಮಕದಿಂದ ತನಗೇನು ಸಂತೋಷವಾಗಿಲ್ಲ, ನಮ್ಮ ಯುದ್ಧ ಹೀಗೇನೆ ಮುಂದುವರಿಯುತ್ತೆ ಅಂತ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇರಾನ್ ಪರವಾಗಿ ಚೀನಾ ಬೆಂಬಲಕ್ಕೆ ನಿಂತಿದೆ. ನೂತನ ನಾಯಕನ ಆಯ್ಕೆ ಮಾಡೋದು ಇರಾನ್ನ ಆಂತರಿಕ ವಿಚಾರ. ನಾಯಕನ ಆಯ್ಕೆಯಲ್ಲಿ ಬೇರೆಯವರ ಮಧ್ಯಪ್ರವೇಶ ಸರಿಯಲ್ಲ. ಟಾರ್ಗೆಟ್ ಮಾಡ್ತೇವೆ ಅನ್ನೋ ಬೆದರಿಕೆಯನ್ನ ವಿರೋಧ ಮಾಡ್ತೀವಿ. ಇರಾನ್ನ ಭದ್ರತೆ ಹಾಗೂ ಸಾರ್ವಭೌಮತೆಯನ್ನ ಗೌರವಿಸಬೇಕು. ಮೊಜ್ತಬಾ ಆಯ್ಕೆ ವಿರೋಧಿಸೋದು ಸರಿಯಲ್ಲ. ಮೊಜ್ತಬಾ ಆಯ್ಕೆ ಆ ದೇಶದ ಸಂವಿಧಾನಿಕ ಹಕ್ಕು ಅಂತ ಚೀನಾದ ವಿದೇಶಾಂಗ ವಕ್ತಾರ ಗೌ ಝೈಕೋನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷದ ಹಿನ್ನೆಲೆ ಇರಾನ್ನಿಂದ ಬರ್ತಾ ಇದ್ದ ಕಚ್ಚಾ ಡಾಂಬರ್ ಸಂಪೂರ್ಣ ಬಂದ್ ಆಗಿದೆ. ಇರಾನ್ನಿಂದ ಪ್ರತಿ ತಿಂಗಳು ಕಾರವಾರದ ಬಂದರಿಗೆ ಕಚ್ಚಾ ಡಾಂಬರ್ ಬರ್ತಾ ಇತ್ತು. ಆದರೆ ಯುದ್ಧದಿಂದಾಗಿ ಹಡಗುಗಳಿಲ್ಲದೆ ಕಾರವಾರ ವಾಣಿಜ್ಯ ಬಂದರು ಬಿಕೋ ಎನ್ನುತ್ತಿದೆ. ಬಂದರಿನಲ್ಲಿ ಖಾಲಿ ಡಾಂಬರ್ ಟ್ಯಾಂಕರ್ಗಳು ಸಾಲುಗಟ್ಟಿ ನಿಂತಿದ್ದು, ಬಂದರು ವಾಣಿಜ್ಯ ಚಟುವಟಿಕೆ ನಂಬಿದಂತಹ ಟ್ಯಾಂಕರ್ ಮಾಲೀಕರಿಗೆ ಸಂಕಷ್ಟ ಉಂಟಾಗಿದೆ. ಇನ್ನು ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಸ್ಥಗಿತ ಆಗಿದೆ. ಈ ಹಿನ್ನೆಲೆ ನಾಳೆಯಿಂದ ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್ ಆಗಲಿವೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ 70 ದಿನಗಳವರೆಗೆ ಯಾವುದೇ ಅಡಚಣೆ ಆಗಲ್ಲ ಅಂತ ತೈಲ ಕಂಪನಿಗಳು ಹೇಳಿದ್ವು. ಆದರೆ ದಿಢೀರಂತ ಸರಬರಾಜು ಸ್ಥಗಿತ ಮಾಡಲಾಗಿದೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಹೋಟೆಲ್ ಬಂದ್ ಮಾಡುವ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಹೋಟೆಲ್ ಅಸೋಸಿಯೇಷನ್ ಸುದ್ದಿಗೋಷ್ಠಿ ನಡೆಸಲಿದೆ. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ವಾರ್ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ದಿಢೀರಂತ ಕುಸಿತ ಕಂಡಿದೆ. ಯುದ್ಧದಿಂದಾಗಿ ತೈಲ ಅಭಾವ ಎಂಬ ವದಂತಿಯಿಂದಾಗಿ ಏಕಾಏಕಿ G5 ರಾಷ್ಟ್ರಗಳು ಶೇಖರಣೆ ಮಾಡಿಟ್ಟಿದ್ದ 400 ಮಿಲಿಯನ್ಗೂ ಅಧಿಕ ಬ್ಯಾರೆಲ್ ಕಚ್ಚಾ ತೈಲವನ್ನು ಬಿಡುಗಡೆಗೊಳಿಸಿದ್ದಾರೆ. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, US ಒಳಗೊಂಡಂತಹ G5, G7 ರಾಷ್ಟ್ರಗಳು ಕಚ್ಚಾ ತೈಲ ಬಿಡುಗಡೆ ಮಾಡಿದ್ರಿಂದ ಕಚ್ಚಾ ತೈಲ ಬೆಲೆ ದಿಢೀರ್ ಕುಸಿತಗೊಂಡಿದೆ. ಇರಾನ್ ಇಸ್ರೇಲ್ ವಾರ್ನಿಂದಾಗಿ ತೈಲ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂಬ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಪೆಟ್ರೋಲ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಬಾಲಾಜಿ, ಸದ್ಯ 60 ದಿನಗಳವರೆಗೂ ನಮಗೆ ಯಾವುದೇ ತೈಲ ಅಭಾವ ಉಂಟಾಗೋದಿಲ್ಲ. ಭಾರತಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಪೆಟ್ರೋಲ್, ಡೀಸೆಲ್ ಅಭಾವ ಆಗೋದಿಲ್ಲ. ಬೆಲೆ ಏರಿಕೆಯೂ ಸದ್ಯಕ್ಕಿಲ್ಲ. ಇರಾನ್ ನಮಗೆ ತೈಲ ಪೂರೈಕೆಯನ್ನು ನಿಲ್ಲಿಸಿಲ್ಲ. ರಷ್ಯಾ ಕೂಡ ತೈಲ ಕೊಡೋಕೆ ಒಪ್ಪಿದೆ. ಜನರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತಂದ್ರು. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂತಹ ವಾರ್ ವಿಚಾರವಾಗಿ ಇಂದು ಲೋಕಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಭಾರತಕ್ಕೆ ಆತಂಕಕಾರಿಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಗಲ್ಫ್ ರಾಷ್ಟ್ರಗಳಲ್ಲೇ ಸುಮಾರು 1 ಕೋಟಿ ಭಾರತೀಯರಿದ್ದಾರೆ. ಸಾವಿರಾರು ಭಾರತೀಯರು ಉದ್ಯೋಗಕ್ಕಾಗಿ ಇರಾನ್ನಲ್ಲಿದ್ದಾರೆ. ಕೇಂದ್ರವು ಭಾರತೀಯರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದೆ. ಟೆಹರಾನ್ನ ಭಾರತೀಯ ರಾಯಭಾರ ಕಚೇರಿ ಕೆಲಸ ಮಾಡ್ತಾ ಇದೆ. ಸಂಘರ್ಷದ ನಡುವೆಯೇ ಭಾರತೀಯರಿಗೆ ಸಹಾಯ ಮಾಡಲಾಗ್ತಾ ಇದೆ. ಹರ್ಮುಜ್ ಜಲಸಂಧಿಗೆ ಇರಾನ್ ತಡೆ ನೀಡಿರೋದ್ರಿಂದ ಸಂಕಷ್ಟ ಉಂಟಾಗಿದೆ. ಸಂಘರ್ಷದಿಂದಾಗಿ 2 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ, ಮತ್ತೊಬ್ಬರು ಕಾಣೆಯಾಗಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ.
ಇನ್ನು ಜೈಶಂಕರ್ ಸದನದಲ್ಲಿ ಉತ್ತರ ನೀಡುವ ವೇಳೆಯೇ ವಿಪಕ್ಷಗಳು ತಡೆದಿದ್ದು ಸದನದ ಬಾವಿಗಿಳಿದು ವಿಪಕ್ಷಗಳು ಪ್ರತಿಭಟನೆ ನಡೆಸಿವೆ. ನಮಗೂ ಚರ್ಚೆಗೆ ಅವಕಾಶ ಕೊಡಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಈ ವೇಳೆ ವಿಪಕ್ಷಗಳ ವಿರುದ್ಧ ಸಚಿವ ಕಿರಣ್ ರಿಜಿಜು ಆಕ್ರೋಶ ವ್ಯಕ್ತಪಡಿಸಿದ್ದು, ಸದನದಲ್ಲಿ ಉತ್ತರಕ್ಕೆ ಅವಕಾಶವನ್ನ ಕೊಡಬೇಕು, ಉತ್ತರ ಕೇಳಿಸಿಕೊಳ್ಳುವ ತಾಳ್ಮೆ ಇರಬೇಕು, ಸದನದ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡಬೇಕು, ಸದನದಲ್ಲಿ ಗದ್ದಲ ಮಾಡೋದು ಸರಿಯಲ್ಲ ಅಂದಿದ್ದಾರೆ. ಈ ವೇಳೆ ಸದನದಲ್ಲಿ ಮತ್ತಷ್ಟು ಗದ್ದಲ ಹೆಚ್ಚಾಗಿದ್ದು, ಸ್ಪೀಕರ್ ಲೋಕಸಭೆ ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ಪೋಕ್ಸೋ ಪ್ರಕರಣದಲ್ಲಿ ಮಲ್ಲಿಕಾರ್ಜುನ ಮುತ್ಯಾನಿಗೆ ಕೋರ್ಟ್ ಮತ್ತೊಂದು ಶಾಕ್ ಕೊಟ್ಟಿದೆ. ಜಾಮೀನು ಕೋರಿ ಯಾದಗಿರಿ ಜಿಲ್ಲಾ ಕೋರ್ಟ್ನಲ್ಲಿ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ತಿರಸ್ಕಾರಗೊಳಿಸಿದೆ. ಮುತ್ಯಾನಿಗೆ ಜಾಮೀನು ನೀಡದಂತೆ ಸರ್ಕಾರಿ ವಕೀಲರಿಂದ ಪ್ರಬಲ ವಾದ ಮಂಡನೆ ಮಾಡಲಾಗಿತ್ತು. ಸದ್ಯ ವಾದ ಆಲಿಸಿದ ಕೋರ್ಟ್ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಆದರೆ ಪೋಕ್ಸೋ ಕೇಸ್ನಲ್ಲಿ ಇದುವರೆಗೆ ಆರೋಪಿ ಮಲ್ಲಿಕಾರ್ಜುನ ಮುತ್ಯಾನನ್ನ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಉದ್ಯಮಿ ಗೋಪಾಲ್ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಆರೋಪಿ ಮೋಹನ್ ಬಾಬು ಇಷ್ಟಪಟ್ಟಿದ್ದಂತಹ ಹುಡುಗಿಯನ್ನ ಗೋಪಾಲ್ ಮದುವೆ ಆಗಿದ್ರಂತೆ. 10 ವರ್ಷದ ಹಿಂದೆ ಸ್ವಾತಿ ಎಂಬ ಯುವತಿಯನ್ನ ಗೋಪಾಲ್ ಮದುವೆ ಆಗಿದ್ರು. ಇದೇ ಸ್ವಾತಿನ ಮೋಹನ್ ಬಾಬು ಕೂಡ ಇಷ್ಟಪಟ್ಟಿದ್ದಂತೆ. ಇದೇ ಕಾರಣಕ್ಕೆ ಕಳೆದ 10 ವರ್ಷದಿಂದ ಗೋಪಾಲ್ ಮೇಲೆ ಮೋಹನ್ ಬಾಬು ದ್ವೇಷ ಸಾಧಿಸಿದ್ದ ಎನ್ನಲಾಗಿದೆ. 10ನೇ ತರಗತಿ ವಿದ್ಯಾರ್ಥಿಗಳಿಂದ 9ನೇ ತರಗತಿ ವಿದ್ಯಾರ್ಥಿ ಕೊಲೆಯಾಗಿರೋ ಘಟನೆ ರಾಯಚೂರು ಜಿಲ್ಲೆಯ ಗುಂಡಸಾಗರ ಗ್ರಾಮದಲ್ಲಿ ನಡೆದಿದೆ. ಕಾರ್ತಿಕ್ ಮೃತ ವಿದ್ಯಾರ್ಥಿ ಬಟ್ಟೆ ಖರೀದಿಗೆ ಅಂತ ಕಾರ್ತಿಕ್ನನ್ನ ಪಟ್ಟಣಕ್ಕೆ ಇಬ್ಬರು ಹುಡುಗರು ಕರ್ಕೊಂಡು ಹೋಗಿದ್ರು. ರಾತ್ರಿಯಾದ್ರೂ ಮಗ ಮನೆಗೆ ಬಾರದಿದ್ದಾಗ ಪೋಷಕರು ಕಾರ್ತಿಕ್ನನ್ನ ಕರ್ಕೊಂಡಿದ್ದ ಹುಡುಗರನ್ನ ವಿಚಾರಣೆ ಮಾಡಿದ್ದಾರೆ. ಆಗ ಕಾರ್ತಿಕ್ನನ್ನ ಲಿಂಗಸಗೂರಿನ ಕರಡಕಲ್ ಕೆರೆಯಲ್ಲಿ ಕಲ್ಲು ಕಟ್ಟಿ ಹಾಕಿ ಎಸೆದಿರೋದಾಗಿ ಹೇಳಿದ್ದಾರೆ. ಆರೋಪಿಗಳನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡಿದ್ದು, ಕೆರೆಗೆ ನೀರು ಕುಡಿಯೋಕೆ ಹೋಗಿದ್ದಾಗ ವಿದ್ಯುತ್ ತಗುಲಿ ಕಾರ್ತಿಕ್ ಸಾವನ್ನಪ್ಪಿದ. ನಮ್ಗೆ ಭಯ ಆಯಿತು, ಆತನನ್ನ ಗೋಣಿ ಚೀಲದಲ್ಲಿ ಹಾಕಿ ಕಲ್ಲು ಕಟ್ಟಿ ಹಾಕಿ ಕೆರೆಯಲ್ಲಿ ಬಿಸಾಡಿದ್ದೀವಿ ಅಂತ ಹೇಳಿದಾರಂತೆ. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳು. ಶಾಸಕರಿಗಾಗಿ ಬಜೆಟ್ ತರಬೇತಿ ಕಾರ್ಯಾಗಾರ ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಹೋಟೆಲ್ ಲಲಿತ್ ಅಶೋಕದಲ್ಲಿ ಬಜೆಟ್ ತರಬೇತಿ ಕಾರ್ಯಾಗಾರ ನಡೀತಾ ಇದೆ. ಕಾರ್ಯಾಗಾರದಲ್ಲಿ ಕಾಂಗ್ರೆಸ್ನ ಶಾಸಕರು ಭಾಗಿಯಾಗಿದ್ದು, ವಿಪಕ್ಷ ಶಾಸಕರು ಗೈರಾಗಿದ್ದಾರೆ. ಇನ್ನು ಆಯವ್ಯಯ, ರಾಜ್ಯಸಭಾ ಸಂಗ್ರಹಣೆ, ಬಜೆಟ್ ಅನುದಾನ ಬಳಕೆ ನಿರ್ವಹಣೆ ಕುರಿತು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಪಾಠವನ್ನು ಮಾಡ್ತಿದ್ದಾರೆ. ದಾವಣಗೆರೆ ಟಿಕೆಟ್ ವಿಚಾರವಾಗಿ ಮಾತನಾಡಿದ ಸಚಿವ ಜಮೀರ್, ನಾನು ಟಿಕೆಟ್ ಕೊಡಲಾಗುತ್ತಾ? ಟಿಕೆಟ್ ಕೊಡೋದು ನಮ್ಮ ಹೈಕಮಾಂಡ್. ಶಾಮನೂರು ಶಿವಶಂಕರಪ್ಪ ಇದ್ದಾಗ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ರು. ಅದಾದ ಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಅಂದಿದ್ರು. ಹೀಗಾಗಿ ಈ ಬಾರಿ ಬೈ ಎಲೆಕ್ಷನ್ನಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಕೇಳಿದ್ದಾರೆ. ಏನೇ ಇದ್ರೂ ಕೂಡ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೆ ಅಂದಿದ್ದಾರೆ. ವಿಧಾನಸೌಧದ 4 ದ್ವಾರಗಳಿಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಿಪೇರಿಯನ್ನ ಮಾಡಲಾಗ್ತಾ ಇದೆ. ಬೀಟೆ ಮರದ ಹೈಫೈ ಡೋರ್ಗಳಿಂದ ಮಾಡಿದ ಡೋರ್ಗಳನ್ನು ತಯಾರು ಮಾಡಲಾಗಿದ್ದು, ಒಂದೊಂದು ಬಾಗಿಲಿಗೆ 70ರಿಂದ 80 ಲಕ್ಷ ಖರ್ಚು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಆದರೆ ಈ ಬಗ್ಗೆ ಸ್ಪೀಕರ್ ಅವರನ್ನ ಕೇಳಿದ್ರೆ ಅಂದವಾಗಿ ಕಾಣೋಕೆ ರಿಪೇರಿ ಮಾಡಿಸಲಾಗ್ತಿದೆ ಅಂತ ಹೇಳಿದ್ದಾರೆ. ಆದರೆ ಖರ್ಚು ವೆಚ್ಚದ ಬಗ್ಗೆ ಮಾತ್ರ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಇನ್ನು ಪಿಡಬ್ಲ್ಯೂಡಿ ಸಚಿವರು ಕೂಡ ನನಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಿದ್ದು. ಒಟ್ನಲ್ಲಿ ವಿಧಾನಸೌಧದ 4 ದ್ವಾರಗಳಿಗೆ ಆಕರ್ಷಕವಾಗಿ ವಿನ್ಯಾಸ ಮಾಡಿರುವ ಡೋರ್ಗಳನ್ನು ಅಳವಡಿಕೆ ಮಾಡೋ ಕೆಲಸವಾಗ್ತಿದೆ. ರಾಜ್ಯದ ಸುದ್ದಿಗಳನ್ನು ನೋಡೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕೇಬಲ್ ತಯಾರಿಕಾ ಕಂಪನಿ ದಗದಗನೆ ಹೊತ್ತಿ ಉರಿದಿದೆ. ಅಡ್ವಾನ್ಸ್ ಕೇಬಲ್ ಯೂನಿಟ್ 2 ಕಂಪನಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿ ಅಪಾರ ಪ್ರಮಾಣದ ವಸ್ತುಗಳು ನಾಶವಾಗಿದೆ. 3ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಯುತ್ತಿದೆ. ದೇವಸ್ಥಾನದಲ್ಲಿ ಪೂಜೆ ಮಾಡೋ ವಿಚಾರಕ್ಕೆ ದಲಿತರ ಮೇಲೆ ಸವರ್ಣೀಯರಿಂದ ಕಲ್ಲು ತೂರಿದ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಚೋದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಂದ ಎತ್ತಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದಲ್ಲಿ ಸಲ್ಲಪುರಮ್ಮ ದೇವಸ್ಥಾನ ನಿರ್ಮಿಸಲಾಯಿತು. ಆದರೆ ದಲಿತರು ಪೂಜೆ ಮಾಡೋಕೆ ಬಂದಾಗ ದೇವಸ್ಥಾನದ ಅರ್ಚಕರು ಮತ್ತು ಸವರ್ಣೀಯರಿಂದ ಕಲ್ಲು ತೂರಿ ದೇವಸ್ಥಾನದಿಂದ ಹೊರಗಡೆ ಹೋಗುವಂತೆ ಬೆದರಿಕೆ ಹಾಕಿದ್ದಾರೆ. ಜಾತಿ ಬೇಡ, ಇಲ್ಲಿ ಎಲ್ಲರೂ ಒಬ್ಬರೇ ಆಯ್ತಾ, ಎಲ್ಲ ಒಂದೇ ಸಂಭವವಾಗಿ ಪೂಜೆ ಮಾಡಿಕೊಂಡು ಇಲ್ಲಿಂದ ಹೆಜ್ಜೆ ನಡ್ಕೊಂಡು ಹೋಗ್ತೀವಿ ಸರ್. ಅಷ್ಟೊಂದು ನಂಗೆ ಇಟ್ಕೊಂಡು ಹೋಗ್ತೀವಿ. ನಾವು ಕೂಡ ನಾವು ಇನ್ನೇನು ಕೇಳಲ್ಲ. ದೇಶದ ಸುದ್ದಿಗಳನ್ನು ನೋಡೋಣ.
ಬೆಂಗಳೂರು ಟ್ರಾಫಿಕ್ ಬಗ್ಗೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವ್ಯಂಗ್ಯವಾಡಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರೇವಂತ್ ರೆಡ್ಡಿ, ಬೆಂಗಳೂರು ನಗರ ಇಂದು ಕೇವಲ ಟ್ರಾಫಿಕ್ ಜಾಮ್ಗೆ ಹೆಸರುವಾಸಿಯಾಗಿದೆ. ಐಟಿ ಸಿಟಿ ಅಂತ ಖ್ಯಾತಿ ಪಡೆದಿದ್ದ ಬೆಂಗಳೂರಿನ ಸ್ಥಿತಿ ಏನಾಗಿದೆ ನೋಡಿ. ಅಲ್ಲಿನ ಜನ ಟ್ರಾಫಿಕ್ನಿಂದ ಹೈರಾಣಾಗಿದ್ದಾರೆ. ಆದರೆ ನಮ್ಮ ಹೈದರಾಬಾದ್ನಲ್ಲಿ ಅಂತಹ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ದಾರೆ. ಮುಂದುವರೆದು ಹೈದರಾಬಾದ್ ಮಾಲಿನ್ಯ ಮುಕ್ತವಾಗಿ ಸಿಂಗಾಪುರ್ ಮತ್ತು ಟೋಕಿಯೋಗೆ ಸ್ಪರ್ಧೆ ನೀಡಲಿದೆ ಎಂದಿದ್ದಾರೆ. ದೆಹಲಿಯ ಅಬಕಾರಿ ನೀತಿ ಹಗರಣದಲ್ಲಿ ಖುಲಾಸೆಗೊಂಡಿದ್ದ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಎಲ್ಲ 23 ಆರೋಪಿಗಳಿಗೆ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಪ್ರಕರಣದಲ್ಲಿ ಆರೋಪಿಗಳ ಖುಲಾಸೆ ಆದೇಶ ಪ್ರಶ್ನಿಸಿ ಸಿಬಿಐ ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಎಲ್ಲ ಆರೋಪಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಅಲ್ಲದೆ ಪ್ರಕರಣದ ತನಿಖೆ ನಡೆಸುತ್ತಿರುವಂತಹ ಸಿಬಿಐ ಅಧಿಕಾರಿಯ ವಿರುದ್ಧ ಇಲಾಖಾ ಕ್ರಮಕ್ಕೆ ನಿರ್ದೇಶಿಸಿದ ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ಹೈಕೋರ್ಟ್ ತಡೆ ಹಿಡಿದಿದೆ. ಎಸ್ಐಆರ್ ವಿವಾದದ ನಡುವೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಕೋಲ್ಕತಾಗೆ ಭೇಟಿ ನೀಡಿದ್ದಾರೆ. ಕಾಳಿಘಾಟ್ನಲ್ಲಿರುವಂತಹ ಕಾಳಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ವೇಳೆ ಜ್ಞಾನೇಶ್ ಕುಮಾರ್ ವಿರುದ್ಧ ಟಿಎಂಸಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ. ಗೋ ಬ್ಯಾಕ್ ಜ್ಞಾನೇಶ್ ಕುಮಾರ್ ಎಂದು ಘೋಷಣೆ ಕೂಗಿ ಕಪ್ಪು ಬಾವುಟಗಳನ್ನು ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ಗೆ ಸಿಬಿಐ ಸಮನ್ಸ್ ಜಾರಿ ಮಾಡಿದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಮಂಗಳವಾರ ಹಾಜರಾಗುವಂತೆ ದೆಹಲಿಯ ಸಿಬಿಐ ಅಧಿಕಾರಿಗಳು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಈ ಹಿನ್ನೆಲೆ ನಾಳೆ ದೆಹಲಿಯ ಸಿಬಿಐ ಕಚೇರಿಯಲ್ಲಿ ವಿಜಯ್ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಇನ್ನು ಕಳೆದ ವರ್ಷ ಸೆಪ್ಟೆಂಬರ್ 27ರಂದು ತಮಿಳುನಾಡಿನ ಕರೂರ್ನಲ್ಲಿ ಪಕ್ಷದ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿ 41 ಮಂದಿ ಸಾವನ್ನಪ್ಪಿದರು. ಸಂಸತ್ತಿನ ಬಜೆಟ್ ಅಧಿವೇಶನದ 2ನೇ ಹಂತದ ಕಲಾಪಗಳು ಇಂದಿನಿಂದ ಪ್ರಾರಂಭವಾಗಿವೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ವಿಪಕ್ಷಗಳು ನೀಡಿರುವ ಅವಿಶ್ವಾಸ ನಿರ್ಣಯದ ಕುರಿತು ಲೋಕಸಭೆಯಲ್ಲಿ ಚರ್ಚೆಯಾಯಿತು. ಈ ವೇಳೆ ವಿಪಕ್ಷ ಮತ್ತು ಆಡಳಿತ ಪಕ್ಷದ ಸದಸ್ಯರ ನಡುವೆ ಜೋರು ವಾಗ್ವಾದ ನಡೆಯಿತು. ಗಲಾಟೆ ಜೋರಾಗ್ತಾ ಇದ್ದಂತೆ ಸದಸ್ಯರ ವಿರುದ್ಧ ಉಪ ಸ್ಪೀಕರ್ ಜಗದಾಂಬಿಕಾ ಪಾಲ್ ಕಿಡಿಕಾರಿದ್ರು. ನಿಮ್ಗೆ ಸೀರಿಯಸ್ನೆಸ್ ಇದ್ಯಾ? ನೀವು ಗಂಟೆಗೆ 9 ಕೋಟಿ ಖರ್ಚು ಮಾಡ್ತಿದ್ದೀರಾ? ಜನರ ತೆರಿಗೆ ಹಣ ವ್ಯರ್ಥ ಮಾಡದೆ ಉಪಯುಕ್ತ ಚರ್ಚೆ ಮಾಡಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ವಿಮಾನದಲ್ಲಿ ಪ್ರಯಾಣಿಕರೊಬ್ಬ ಟಾಯ್ಲೆಟ್ ಒಳಗಡೆ ಲೆಟರ್ ಹೊತ್ತಿಸಿ ಬೀಡಿ ಸೇದಿರುವ ಘಟನೆ ನಡೆದಿದೆ. ದೆಹಲಿಯಿಂದ ಗೋವಾಕ್ಕೆ ಹೋಗ್ತಿದ್ದ ಆಕಾಶ್ ಏರ್ ಸಂಸ್ಥೆಯ ವಿಮಾನದಲ್ಲಿ ಈ ಆಘಾತಕಾರಿ ಘಟನೆ ನಡೆದಿರೋದು. ನಿನ್ನೆ ಘಟನೆ ನಡೆದಿದ್ದು ಗೋವಾದ ಮೊಪಾ ವಿಮಾನ ನಿಲ್ದಾಣದ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚೀತಾಗಳ ಸಂಖ್ಯೆ 53ಕ್ಕೆ ಏರಿಕೆಯಾಗಿದೆ. ಜ್ವಾಲಾ ಹೆಸರಿನ ಚೀತಾ 5 ಮರಿಗಳಿಗೆ ಜನ್ಮ ನೀಡಿದೆ. ಈ ಮೂಲಕ ಭಾರತದಲ್ಲಿ ಜನಿಸಿದ ಮರಿಗಳ ಸಂಖ್ಯೆ 33ಕ್ಕೆ ಏರಿಕೆಯಾಗಿದೆ. ಚೀತಾ ಮರಿಗಳು ಆರೋಗ್ಯವಾಗಿದ್ದು ವೈದ್ಯರು ನಿಗಾ ಇಟ್ಟಿದ್ದಾರೆ. ಈಗ ವಿದೇಶಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷ ಭಾರತದ ರೂಪಾಯಿ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಕಚ್ಚಾ ತೈಲ ಬೆಲೆಯಲ್ಲಿ ತೀವ್ರ ಏರಿಕೆ ಮತ್ತು ಡಾಲರ್ಗೆ ಬೇಡಿಕೆ ಹೆಚ್ಚಳದಿಂದಾಗಿ ಅಮೆರಿಕದ ಡಾಲರ್ ಎದುರು ಭಾರತದ ರೂಪಾಯಿ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿದು ಕಂಡಿದೆ. ಇನ್ನು ಡಾಲರ್ ಎದುರು ರೂಪಾಯಿ ಮೌಲ್ಯ 92.52 ರೂಪಾಯಿಗೆ ಕುಸಿದು ಮತ್ತಷ್ಟು ದುರ್ಬಲಗೊಂಡಿದೆ.